ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರ್ತೀರಲ್ಲ ಅವರು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಓಕೆನಾ? ಆ್ಯಂಡ್ ಇನ್ನೊಂದು, ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವಾಗಲೂ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೂ ಒಂದೇನು ಅಂದರೆ, ಇನ್ಮೇಲಿಂದ ಒಂದು ಸ್ವಲ್ಪ ಡೈಲಿ ವೀಡಿಯೋಸ್ ಏನಾದರೂ ನನಗೇನು ಗೊತ್ತಿದೆ ಅದ್ರ ಬಗ್ಗೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಡೈಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವಾಗ ಏನು ಟಾಪಿಕ್ಗೆ ಬರೋಣ. ಏನು ಟಾಪಿಕ್ ಅಂತ ಅಂದರೆ, ಎಲ್ರಿಗೂ ಗೊತ್ತಾಗಿರುತ್ತೆ ಆಲ್ರೆಡಿ, ತಂಬ್ಲೈನ್ ನೋಡಿ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಹೌದು, ಇವತ್ತು ನಾನು ವರ್ಕ್ ಫ್ರಮ್ ಹೋಮ್ ಅದ್ರ ಬಗ್ಗೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಏನು ಡೀಟೇಲ್ಸ್ ಕೊಡೋಣ ಅಂತ ಬಂದಿದ್ದೀನಿ. ನೀವು ನೋಡಿರ್ತೀರಲ್ವ, ಇವಾಗ ಏನಂತಂದರೆ ಹೌಸ್ ವೈಫ್ಗಳಿಗೆ ಆ್ಯಂಡ್ ಕಾಲೇಜ್ ಹೋಗೋ ಸ್ಟೂಡೆಂಟ್ಸು, ಆಮೇಲೆ ಮತ್ತು ಈಗ ಹುಡುಗರು ಕೂಡ ಅವರು ಎಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ಅಂದ್ಬಿಟ್ಟು ತುಂಬ ಸರ್ಚ್ ಮಾಡ್ತಾ ಇರ್ತಾರೆ. ಅವ್ರಿಗೆ ತುಂಬ ಅವಶ್ಯಕತೆ ಇರುತ್ತೆ. ಈವನ್ ನಾನು ಕೂಡ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ಅಂತ ನಾನು ಕೂಡ ತುಂಬ ಕಡೆ ಅಪ್ಲಿಕೇಶನ್ ಕೂಡ ಹಾಕಿದ್ದೆ. ಪಾಪು ಚಿಕ್ಕದಿರೋದ್ರಿಂದ ಕೆಲ್ಸಕ್ಕೆ ಹೋಗಿ ನೋಡ್ಕೊಳಕ್ಕಾಗೋದಿಲ್ಲ. ಸೊ ವರ್ಕ್ ಫ್ರಮ್ ಹೋಮ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ವರ್ಕ್ ಫ್ರಮ್ ಹೋಮ್ಗೆ ಅಪ್ಲೈ ಮಾಡಿದ್ದೆ. ಆ್ಯಂಡ್ ಒಂದು 2-3 ಕಾಲ್ಸ್ ಕೂಡ ಬಂದಿತ್ತು. ಅದನ್ನು ಶೇರ್ ಮಾಡ್ಕೋತೀನಿ ನಾನು ನಿಮ್ಮ ಹತ್ರ, ಓಕೆನಾ? ನಾನಿವತ್ತು ಆಫ್ಲೈನ್ ಆ್ಯಂಡ್ ಆನ್ಲೈನ್ ಅಂದರೆ, ಆಫ್ಲೈನ್ ಅಂದರೆ ಮನೇಲಿ ಕೂತ್ಕೊಂಡೇ ಕೆಲಸ ಮಾಡೋ ಥರ ಇರುತ್ತೆ. ಆನ್ಲೈನ್ ಅಂದರೆ ನೀವು ಮೊಬೈಲ್ ಯೂಸ್ ಮಾಡಿ ಕೆಲಸ ಮಾಡೋ ಥರ ಇರುತ್ತೆ. ನಾನು ಆ ಎರಡರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ, ಓಕೆನಾ? ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡ್ತೀರಾ ಏನು ಡಿಸಿಷನ್ ತೊಗೊಬೇಡಿ, ಓಕೆನಾ? ಆ್ಯಂಡ್ ಇವಾಗ ಫಸ್ಟ್ ನಾನು ಆನ್ಲೈನ್ ಜಾಬಿಗೆ ಬರ್ತೀನಿ. ಇವಾಗ ತುಂಬ ಆನ್ಲೈನ್ ಆ್ಯಪ್ಸ್ ಎಲ್ಲ ಬರ್ತಾ ಇರುತ್ತೆ ಅಲ್ವಾ? ಏನು ಕ್ಯಾಪ್ಚರ್ ಮಾಡಿ ನೀವು ಒಂದು ದಿನಕ್ಕೆ 2000 ಅರ್ನ್ ಮಾಡ್ಬೋದು, 3000 ಅರ್ನ್ ಮಾಡ್ಬೋದು. ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರೋ ಅಷ್ಟು ಅರ್ನ್ ಮಾಡ್ಬೋದು. ಮಿನಿಮಮ್ 5,000 to 10,000 ಅಂತೂ ಅರ್ನ್ ಮಾಡ್ಬೋದು ಅಂತ ತೋರಿಸ್ತಾ ಇರ್ತಾರೆ ಅಲ್ವಾ? ಈಗ ನನಗೆ ಈ ಥರ ನಾನು ಸರ್ಚ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ನನಗೆ ಒಂದು ಅಪ್ಲಿಕೇಶನ್ಸ್ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಕ್ರಾಲ್ ಮಾಡ್ತಾ ಇರಬೇಕಂದ್ರೆ ನನಗೂ ಒಂದು ಸಿಕ್ತು. ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ. ಈಸಿ ಅರ್ನ್ 24 ಅಂತ ಈ ಆ್ಯಪ್ ಬಗ್ಗೆ ಗೊತ್ತಿದೆ. ಇದರಲ್ಲಿ ಏನಂತ ಅಂದರೆ, ಕ್ಯಾಪ್ಚರ್ ಟೈಪ್ ಮಾಡೋದು ಅಲ್ವಾ? ಕ್ಯಾಪ್ಚರ್ ಟೈಪ್ ಮಾಡಿಬಿಟ್ಟು ಒನ್ ಡೇಗೆ ನೀವು 2000 ಅರ್ನ್ ಮಾಡ್ಬೋದು, 3000 ಅರ್ನ್ ಮಾಡ್ಬೋದು ಅಂತ ಬರುತ್ತೆ. ನಾನು ಕೂಡ ಟ್ರೈ ಮಾಡಿದ್ದೆ 2000, 3000 ಅರ್ನ್ ಮಾಡ್ಬೋದು ಅಂತ. ಆ್ಯಂಡ್ ನಾನು ಒಬ್ಬಳೇ ಅಲ್ಲ, ಆಲ್ಮೋಸ್ಟ್ ತುಂಬಾ ಟ್ರೈ ಮಾಡಿದ್ದಾರೆ ಅನ್ಕೋತೀನಿ. ನೋಡಿ, ನಾನು ನಿಮಗೆ ತೋರಿಸ್ತೀನಿ, ಅದ್ರ ಡೀಟೇಲ್ಸ್ ಕೊಡ್ತೀನಿ ಏನೇನು ಅಂತ. ಇನ್ಸ್ಟಾಗ್ರಾಮಲ್ಲಿ ಒಂದು 2-3 ಮಂತ್ಸ್ ಬರೀ ಇದೇ ಇರ್ತಿತ್ತು ಅಲ್ವಾ? ನಾನು ಅದನ್ನು ನೋಡಿಬಿಟ್ಟು ನಾನು ಕೂಡ ಜಾಯಿನ್ ಮಾಡಬೇಕು ಅಂತ ಬಂತು. ಇದು ಬಂದುಬಿಟ್ಟು ನಾನು ಹೇಳ್ದಂಗೆ ಈಸಿ ಅರ್ನ್ 24 ಅಂತ. ಇದರಲ್ಲಿ ನಿಮಗೆ ಅರ್ನ್ ಈಸಿ 24 ಅಂತ ಇದು, ಓಕೆನಾ? ಇದು ನೀವು ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಬೇಕಂದರೆ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಚೆಕ್ ಮಾಡಿ, ಸರಿನಾ? ಸ್ಟಾರ್ಟಿಂಗು ನೀವು ಆ್ಯಪ್ ಇನ್ಸ್ಟಾಲ್ ಮಾಡಾದಮೇಲೆ ನಿಮಗೆ ಫಸ್ಟು ಸೈನ್ ಇನ್ ಮಾಡಬೇಕಾಗುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಹಾಕ್ಬಿಟ್ಟು ಸೈನ್ ಇನ್ ಮಾಡಿ. ಸೈನ್ ಇನ್ ಆದಮೇಲೆ ಅವರು ಡೆಮೋ ಕ್ಲಾಸಸ್ ಬೇರೆ ಕೊಟ್ಟಿರ್ತಾರೆ ಮೇಲ್ಗಡೆ. ಜಸ್ಟ್ ಅದು ಕ್ಯಾಪ್ಚರ್ ಪ್ರೆಸ್ ಮಾಡೋದಿರುತ್ತೆ ಅಷ್ಟೇ. ಅಂದರೆ ಕ್ಯಾಪ್ಚರ್ನ ಅದೇನು ಮೇಲ್ಗಡೆ ಏನು ಕ್ಯಾಪ್ಚರ್ ತೋರಿಸ್ತಾರೆ ಆ ಕ್ಯಾಪ್ಚರ್ನ ಕೆಳಗಡೆ ನೀವು ಟೈಪ್ ಮಾಡಿಬಿಟ್ಟು ಸೆಂಡ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ 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 ಬರ್ತಾ ಇರುತ್ತೆ. ಅದೇನಾದರೂ ರಾಂಗ್ ಅಂತ ಬಂದರೆ ಕೆಳಗಡೆ ರಾಂಗ್ ಅಂತಲೇ ಬರುತ್ತೆ. ಇದೇ ರೀತಿ ನೀವು 1500 ಕ್ಯಾಪ್ಚರ್ನ ಇದು ಮಾಡಿದ್ರೆ, 1100 ಕ್ಯಾಪ್ಚರ್ಸ್ನ ಟೈಪ್ ಮಾಡಿದ್ರೆ ನಿಮಗೆ 75 ರೂಪೀಸ್ ಸಿಗುತ್ತೆ ಅಲ್ವಾ? 1500 ಕ್ಯಾಪ್ಚರ್ಸ್ ನೀವು ಬೆಳಗ್ಗೆ ಮನೇಲಿ ಇರ್ತೀರಲ್ಲ, ಮನೇಲಿರೋ ಟೈಮಲ್ಲಿ ಅದನ್ನು ಮಾಡಿಕೊಂಡು ನೋಡಿ. 1500 ರೂಪೀಸ್ ಕ್ಯಾಪ್ಚರ್ನ ನಾವು ಟೈಪ್ ಮಾಡಿದ್ರೆ
ನೀವು 1500 ಕ್ಯಾಪ್ಚರ್ನ ಟೈಪ್ ಮಾಡಿದ್ರೆ 75 ರುಪೀಸ್ ಅಂದರೆ ನೀವು 2000 ರುಪೀಸ್ನ ಅರ್ನ್ ಮಾಡೋದಕ್ಕೆ, ಒನ್ ಡೇಗೆ 2000 ರುಪೀಸ್ನ ಅರ್ನ್ ಮಾಡೋದಕ್ಕೆ ಎಷ್ಟು ಸಾವಿರ ಕ್ಯಾಪ್ಚರ್ಸ್ನ ನೀವು ಟೈಪ್ ಮಾಡಬೇಕಾಗುತ್ತೆ ಹೇಳಿ ಅಲ್ವಾ? ಸೊ ಇದರಿಂದನೇ ಗೊತ್ತಾಗುತ್ತೆ ಇದು ಬಂದು ಫೇಕ್ ಅಂತ. ಏನಕ್ಕಂತ ಫೇಕ್ ಅಂತ ಅಂದರೆ, ಇವರು ಲೈಕ್ ವರ್ಕ್ ಫ್ರಮ್ ಹೋಮ್ ಅಂತ ಅಂದರೆ ಸರಿ ಕ್ಯಾಪ್ಚರ್ಸ್ ಟೈಪ್ ಮಾಡ್ತೀರಾ, ಸರಿ ನಾವು ಟೈಪ್ ಮಾಡ್ತೀವಿ, 75 ರುಪೀಸೇ ಕೊಡಿ, 1500 ಕ್ಯಾಪ್ಚರ್ ನಾವು ಪೇ ಮಾಡ್ತೀವಿ, ಸರಿ ಟೈಪ್ ಮಾಡ್ತೀವಿ. ಅದಕ್ಕೆ ನೀವೇನಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕಟ್ಟಿಸ್ಕೋಬೇಕು? ಇಲ್ಲಿ ಬಂದುಬಿಟ್ಟು ನಾವು ಈ ವರ್ಕ್ಗೆ ಜಾಯ್ನ್ ಆಗೋದಕ್ಕೆ ನಾವೇ ಬಂದುಬಿಟ್ಟು 499 ರುಪೀಸ್ ಪೇ ಮಾಡಬೇಕಾಗುತ್ತೆ. 499 ರೂಪಾಯಿ ಪೇ ಮಾಡಿ ನಾವು ಇದಕ್ಕೆ ಜಾಯ್ನ್ ಆಗಬೇಕಾಗುತ್ತೆ. 1500 ಕ್ಯಾಪ್ಚರ್ಸ್ ಟೈಪ್ ಮಾಡಿದ್ರೆ 75 ರುಪೀಸ್ ಸಿಗುತ್ತೆ ಅಲ್ವಾ? ಇದೇ ರೀತಿ 3 ಪ್ಲ್ಯಾನ್ಸ್ಗಳಿದೆ. ಒಂದು ಪ್ಲ್ಯಾನ್ ಬಂದುಬಿಟ್ಟು ಗೋಲ್ಡು, ಇದು ಬಂದುಬಿಟ್ಟು 499 ರುಪೀಸು. 1500 ಕ್ಯಾಪ್ಚರ್ನ ಟೈಪ್ ಮಾಡಿದ್ರೆ 75 ರುಪೀಸ್ ಸಿಗುತ್ತೆ. ಇನ್ನು ಒಂದು ಪ್ಲ್ಯಾಟಿನಮ್, ಇದು 999 ರೂಪಾಯಿ ಪೇ ಮಾಡಿದ್ರೆ 1000 ಕ್ಯಾಪ್ಚರ್ ನೀವು ಟೈಪ್ ಮಾಡಿ 75 ರುಪೀಸ್ ತಗೊಳ್ಳಿ. 500 ರೂಪಾಯಿ ಜಾಸ್ತಿ ಪೇ ಮಾಡಿ 500 ಕ್ಯಾಪ್ಚರ್ಸ್ನ ಕಮ್ಮಿ ಆಗಿ ಮಾಡ್ತಾರೆ, ಆಯಿತಾ? ಇನ್ನೂ ಒಂದು 4000 ಕ್ಯಾಪ್ಚರ್ಸ್ ಟೈಪ್ ಮಾಡಬೇಕಂತೆ. ಇದು ಬಂದುಬಿಟ್ಟು 4000 ರುಪೀಸ್ ಪೇ ಮಾಡಬೇಕಂತೆ. ಇದು ಬಂದುಬಿಟ್ಟು 2000 ಕ್ಯಾಪ್ಚರ್ನ ಟೈಪ್ ಮಾಡಬೇಕಂತೆ, 75 ರುಪೀಸ್ ಸಿಗುತ್ತಂತೆ. ಇದನ್ನು ನೀವು ನಂಬಕ್ಕೆ ಹೋಗಬೇಡಿ, ಇದು ಬಂದುಬಿಟ್ಟು ಫೇಕು, ಕಂಪ್ಲೀಟ್ಲಿ ಇದು ಬಂದುಬಿಟ್ಟು ಫೇಕು. ನಿಮಗೆ ಫೇಕ್ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ಯಾರು ನಿಮಗೆ ಪೇ ಮಾಡಿ ಅಂತಾರೋ ಆವಾಗಲೇ ನೀವು ತಿಳ್ಕೊಂಡ್ಬಿಡಿ ಪೇ ಮಾಡಿ ಅನ್ನೋ ಕೆಲಸಕ್ಕೆ ಅದು ಬಂದು ಫೇಕ್, 100% ಅದು ಫೇಕ್. 2000 ಒಂದೇ ದಿನಕ್ಕೆ ದುಡಿಯೋಂಗೆ, ಒಂದೇ ದಿನಕ್ಕೆ 2000ಇಂದ 5000 ದುಡಿದ್ರೆ ಎಷ್ಟಾಗುತ್ತೆ ಹೇಳಿ? ಒಂದು ದಿನಕ್ಕೆ 5000 ಇಂಟು 20 ಡೇಸೇ ಅಂದ್ಕೊಳ್ಳಿ, 2000 ಬೇಡ, 5000 ಇಂಟು 20 ಡೇಸ್ 1,00,000. ಇದು 1,00,000 ಬರುತ್ತೆ ಅಂದರೆ ಎಲ್ಲ ಕೆಲಸ ಬಿಟ್ಟು ಸುಮ್ಮನೆ ಮನೇಲಿ ಕೂತ್ಕೊಂಡು ಈ ಕೆಲಸ ಮಾಡ್ಬೋದಲ್ವಾ? 1,00,000 ದುಡಿಯೋಕ್ಕಾಗುತ್ತಾ ವರ್ಕ್ ಫ್ರಮ್ ಹೋಮಲ್ಲಿ ಹೇಳಿ? ಈ ಥರ ಕ್ಯಾಪ್ಚರ್ ಟೈಪ್ ಮಾಡ್ಕೊಂಡು 1,00,000 ದುಡಿಯೋಕ್ಕಾಗುತ್ತಾ? ಎಷ್ಟು ಫೇಕ್ ಮಾಡ್ತಾರೆ ಜನಗಳನ್ನ ಮೋಸ ಮಾಡೋದಕ್ಕೆ ಅಂದರೆ, ಅದರಲ್ಲಿ ಈ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸ್ ಬೇರೆ, ಈ Easy24 ನೀವು ಮನೇಲಿ ಕೂತ್ಕೊಂಡು ದುಡಿಬೇಕಾ, 2000ದಿಂದ 5000 ರೂಪಾಯಿ ದುಡಿಬೇಕಾ? ನೀವು ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿ. ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ 100 ರುಪೀಸ್ ಬೋನಸ್ ಕೂಡ ಬರುತ್ತೆ. ಪ್ಲಸ್ ನೀವು ವರ್ಕ್ ಫ್ರಮ್ ಹೋಮ್ ದುಡಿಬೋದು. ದಿನಕ್ಕೆ 5,000 ರೂಪಾಯಿಂದ 2,000 ರೂಪಾಯಿಂದ 5,000 ರೂಪಾಯಿ ದುಡಿಬೋದು ಅಂತ ಇನ್ಸ್ಟಾಗ್ರಾಮಲ್ಲಿ 1-2 ತಿಂಗಳ ಹಿಂದೆ ಬಂದಿದ್ದು. ಬರೀ ಸ್ಕ್ರಾಲ್ ಮಾಡಿದ್ರೆ ಅದೇ. ನಾನು ಇವತ್ತು ಆ್ಯಕ್ಚುಲಿ ಸುಮ್ಮನೆ ನಾನು ಟ್ರೈ ಮಾಡಿದೆ. ನಾನು ವರ್ಕ್ ಫ್ರಮ್ ಹೋಮ್ ಹುಡುಕ್ತಿದ್ದೆ, ಜಾಬ್ನ ಬೇಕಲ್ವ, ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಿದ್ದೆ. ನನ್ನ ಮಗಳನ್ನ ನೋಡ್ಕೋಬೇಕು, ನಾನು ಆಚೆಗೆ ಕೆಲಸ ಮಾಡಿಕೊಂಡು ಅವಳನ್ನ ನೋಡ್ಕೊಳಕ್ಕಾಗಲ್ಲ. ಯಾವುದಾದ್ರು ವರ್ಕ್ ಫ್ರಮ್ ಹೋಮ್ ಇದೆ ಮನೇಲಿ ಮಾಡಿಕೊಂಡು ಮಾಡೋಣ ಅಂದ್ಬಿಟ್ಟು ನಾನು ಒಂದು 2 ಕಡೆ ತುಂಬ ಕಡೆನೇ ವಿಚಾರಿಸಿದ್ದೀನಿ. ಸೊ ನನಗೆ ಇದು ಬಂತು. ಆ್ಯಂಡ್ ಈ ಇನ್ಸ್ಟಾಗ್ರಾಮಲ್ಲಿಗೆ ಇನ್ನೊಂದೇನು ಅಂದರೆ, ಅವರು ಪ್ರಮೋಟ್ ಮಾಡಿದ್ರೆ ಅವ್ರಿಗೆ ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಇವಾಗ ಅವರು ಇನ್ನೇನು ಅಂತಂದರೆ ಲಿಂಕ್ ಬೇರೆ ಹಾಕ್ಬಿಟ್ಟಿರ್ತಾರೆ. ಅವರು ಬಯೋದಲ್ಲಿ ಲಿಂಕ್ ಹಾಕ್ಬಿಟ್ಟು ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಈ ಆ್ಯಪ್ ಹತ್ರ ಹೋಗುತ್ತೆ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ. ಆ ಲಿಂಕ್ ಕ್ಲಿಕ್ ಮಾಡಿ ನಾವು ಇನ್ಸ್ಟಾಲ್ ಮಾಡ್ಕೋತೀವಿ, ನಮಗೇನೂ ಯೂಸ್ ಇಲ್ಲ. ಅವ್ರಿಗೆ 100 ರುಪೀಸ್ 200 ರುಪೀಸ್ ಆ ಥರ ಅಕೌಂಟಿಗೆ ಹೋಗುತ್ತೆ. ಸೊ ಅದೇ ಒಬ್ಬರು ಅವ್ರ ಹತ್ರ ಏನು 40,000 50,000 100K 50K 20K ಫ್ರೆಂಡ್ಸ್ ಇರ್ತಾರೆ. ಅದರಲ್ಲಿ 1000K ಇದೇ ರೀತಿ ಪಾಪ ವರ್ಕ್ ಫ್ರಮ್ ಹೋಮ್ ಹುಡುಕ್ತಾರವರು ಚೆಕ್ ಮಾಡಿಕೊಂಡ್ರೆ ಅವ್ರಿಗೆ ಎಷ್ಟು ಅಮೌಂಟ್ ಹೋಗುತ್ತೆ ನೀವೇ ಅಂದ್ಕೊಳ್ಳಿ. ಅವ್ರಿಗೆ ಅಮೌಂಟನ್ನು ದುಡಿಯೋದಕ್ಕೋಸ್ಕರ ಪಾಪ ಇಲ್ಲಿ ಈ ಥರ ಕೆಲಸಕ್ಕೆ ಓಡಾಡ್ತಾ ಇರ್ತಾರಲ್ಲ, ಅವ್ರಿಗೆ ಮೋಸ ಮಾಡೋದು ತಪ್ಪಲ್ವಾ? ಪ್ಲೀಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಈ ಇನ್ಫ್ಲೂಯೆನ್ಸ್ಗೆ ಏನು ಕೇಳ್ಕೊತೀನಿ ಅಂತ ಅಂದರೆ, ನೀವು ಪ್ರಮೋಟ್ ಮಾಡಿ, ಜೆನ್ಯೂನ್ ಆಗಿರೋದನ್ನ ಪ್ರಮೋಟ್ ಮಾಡಿ. ನೀವು ಅರ್ನ್ ಮಾಡೋದಕ್ಕೋಸ್ಕರ ಬೇರೆ ಅವ್ರ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಹೋಗಬೇಡಿ, ಸರಿನಾ? ಆ್ಯಂಡ್ ನೀವು ಆ್ಯಪ್ನ ತೆಗೆದು ನೋಡ್ಬೋದು, ಎಷ್ಟು ಗುಡ್ ರಿವ್ಯೂ ರೆಸ್ಪಾನ್ಸ್ ಇದೆ ಅಂತ ಅಂದರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ.
ತುಂಬ ಅಂದರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲ 5 ಸ್ಟಾರು 4 ಸ್ಟಾರು ಅಷ್ಟೇ ಇದೆ. ಯಾರೋ ಒಬ್ಬೊಬ್ಬರು ಮಾತ್ರ 1 ಸ್ಟಾರ್ ಕೊಟ್ಬಿಟ್ಟು ಅವರು ಜೆನ್ಯೂನ್ ಆಗಿ ರಿವ್ಯೂ ಹಾಕಿದ್ದಾರೆ. ಇದು ಕಂಪ್ಲೀಟ್ಲಿ ಫೇಕು, ಇದನ್ನು ನಂಬಕ್ಕೆ ಹೋಗಬೇಡಿ, ನಿಮಗೆ ಪೇ ಮಾಡಿಸ್ಕೋತಾರೆ, ನಾನು ಪೇ ಮಾಡಿದ್ದೀನಿ, ಪೇ ಮಾಡಿ ನನಗೆ ಯಾವ ಅಮೌಂಟು ರಿಟರ್ನ್ ಬಂದಿಲ್ಲ ಅಂತಲೂ ಹೇಳ್ತಾರೆ. ಆ್ಯಂಡ್ ನಾವು 400 ರುಪೀಸ್ ಪೇ ಮಾಡ್ತೀವಲ್ಲ, ಅದನ್ನು ರಿಟರ್ನ್ ಕಳಿಸ್ತೀವಿ ಅಂತಲೂ ಇರುತ್ತೆ. ಪೇ ಮಾಡಿದ್ಮೇಲೆ ಅವರು 499 ರುಪೀಸ್ ಪೇ ಮಾಡಿಸ್ಕೋತಾರೆ. ನೀವು ಒಂದು 2000 5000 ಅರ್ನ್ ಮಾಡಿದ್ರೆ ನಿಮಗೆ ನಾವು ಆ 500 ರುಪೀಸ್ ಏನು ಪೇ ಮಾಡಿಸ್ಕೊಂಡಿರ್ತೀವಿ ಅದನ್ನು ರಿಟರ್ನ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ರಿಟರ್ನ್ ಬರುತ್ತಲ್ಲ ಅನ್ನೋ ಒಂದೇ ಕಾರಣಕ್ಕೆ ಪಾಪ ಬೇರೆಯವರು ಅಮೌಂಟ್ನ ಪೇ ಮಾಡಿಬಿಟ್ಟು ಜಾಯ್ನ್ ಆಗ್ತಾರೆ. ಬಟ್ ಅವರು ಕಂಪ್ಲೀಟ್ ಮಾಡಿದ್ಮೇಲೆ ಗೊತ್ತಾಗೋದು ಅದು ಫೇಕ್ ಅಂತ. ಸೊ ದಯವಿಟ್ಟು ಹೇಳ್ತಿದ್ದೀನಿ, ಇದು ಬಂದ್ಬಿಟ್ಟು ಫೇಕ್. ಅರ್ನ್ ಈಸಿ 24 ಆ್ಯಪ್ ಬಂದ್ಬಿಟ್ಟು ಅದು ಫೇಕ್ ಇದೆ, ಕಂಪ್ಲೀಟ್ಲಿ ಫೇಕ್ ಇದೆ. ಯಾರು ಕೂಡ ಅದನ್ನು ನಂಬೋದಕ್ಕೆ ಹೋಗ್ಬಿಡಿ, ಓಕೆನಾ. ನಿಮಗೆ ಏನಾದರೂ ಜಾಬ್ ಬೇಕು ಅಂತ ಅಂದರೆ ಕಂಪ್ನಿಗಳಿಗೆ ಹೋಗಿ ಅಟೆಂಡ್ ಮಾಡಿ ಇಂಟರ್ವ್ಯೂ, ನೋಡೋಣ. ಬಟ್ ಯಾರು ನಿಮಗೆ ಇನ್ನೊಂದ್ಸಲ ಹೇಳ್ತೀನಿ, ಯಾರು ನಿಮಗೆ ಅಮೌಂಟ್ ಕೇಳಿಬಿಟ್ಟು ನೀವು ಇಷ್ಟು ಅಮೌಂಟ್ನ ಪೇ ಮಾಡಿದ್ರೆ ರಿಜಿಸ್ಟರ್ ಫೀಸಾಗಿ ಇಷ್ಟು ಅಮೌಂಟ್ ಪೇ ಮಾಡಬೇಕಾಗುತ್ತೆ ಅಂತ ಅಂತಾರೋ ಅದಂತೂ ಕಂಪ್ಲೀಟಾಗಿ ಫೇಕ್. ನಿಮಗೆ ಕೆಲಸ ಬೇಕು ಅಂದರೆ ಯಾರು ಕೂಡ ಅವ್ರು ಕೆಲಸ ಮಾಡಿಸ್ಕೋತಾರೆ. ನಾವೇನಕ್ಕೆ ಕಾಸು ಕೊಟ್ಬಿಟ್ಟು ಜಾಯ್ನ್ ಆಗಬೇಕು? ಅವ್ರಿಗೆ ತಾನೇ ಕೆಲಸ ಆಗಬೇಕಾಗಿರೋದು, ಅವ್ರು ನಮಗೆ ಕಾಸು ಕೊಟ್ಟು ಜಾಯ್ನ್ ಮಾಡಿಸ್ಕೋಬೇಕಲ್ವಾ. ಸೊ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದು ಫೇಕ್. ಆಮೇಲೆ ಇನ್ನೂ ಒಂದು, ಇದು ಆನ್ಲೈನ್ದು ಆಯಿತು. ತಿರ್ಗಾ ಇವಾಗ ಆಫ್ಲೈನಲ್ಲಿ ಏನು ಅಂತ ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು. ನಾನು ವರ್ಕ್ ಫ್ರಮ್ ಹೋಮ್ಗೆ ಅಪ್ಲಿಕೇಶನ್ ಹಾಕಿದಾಗ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು. ಏನಂತ ಅಂದರೆ ಪ್ಯಾಕಿಂಗ್ ನೀವು ನಿಮ್ಮ ಕೈ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ನೀವು ಬೇಕಂದರೆ ಕೆಲಸ ಮಾಡೋರನ್ನ ಇಟ್ಕೊಂಡು ನೀವು ಅರ್ನ್ ಮಾಡ್ಬೋದು ಅಂತ ಹೇಳಿದರು. ನೀವು ಇಷ್ಟು ಪ್ಯಾಕ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಒಂದು ಪೆನ್ಸಿಲ್ ಬಾಕ್ಸ್ನ ಪ್ಯಾಕ್ ಮಾಡ್ತೀರಾ ಅಂದ್ಕೊಳ್ಳಿ, ಆ 1 ಪೆನ್ಸಿಲ್ ಬಾಕ್ಸ್ಗೆ 10 ರುಪೀಸ್ ಕೊಡ್ತಾರೆ ಅಂತ ಅವರು ಈ ಥರ. ನೀವು ಬೇಕಂದರೆ ನೀವು ಇವಾಗ 10 ರುಪೀಸ್ ಅಂತ ಅಂದರೆ ನೀವು ಒಂದು ಕೆಲಸಗಾರನ ಇಟ್ಕೊಂಡಿರ, ಅವ್ರಿಗೆ ಹೇಳ್ತೀರ 100 ಪ್ಯಾಕ್ ಮಾಡಬೇಕು ಅಂತ ಅಂದರೆ 10 ರುಪೀಸ್ ಅಂದರೆ ಅಲ್ಲೇ ಬಂತಲ್ಲ ಅಮೌಂಟು. ಸೊ ಆಯ್ತು ಅಂದ್ಬಿಟ್ಟು ನಾನು ಅದನ್ನು ಯೋಚನೆ ಮಾಡಿ ಅವ್ರಿಗೆ ಮೆಸೇಜ್ ಮಾಡಿ ರಿಪ್ಲೈ ಮಾಡಿದೆ. ಸರಿ ಆಯಿತು ನಾನು ಜಾಯ್ನ್ ಆಗ್ತೀನಿ ಅಂತ ರಿಪ್ಲೈ ಮಾಡಿದೆ. ಆಮೇಲೆ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ಫಸ್ಟು ನೀವು ಅಮೌಂಟ್ ಪೇ ಮಾಡಿಬಿಟ್ಟು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ಇದು ನಾನು ಸ್ವತಃ ಅವ್ರ ಹತ್ರ ಟೈಪ್ ಮಾಡಿರೋದು. ಫಸ್ಟು ನೀವು ಅಪ್ಲಿಕೇಶನ್ ತೊಗೋಬೇಕಾಗುತ್ತೆ. ನಾನು ನಿಮಗೆ ID ಕಾರ್ಡ್ ಕಳಿಸ್ಕೊಡ್ತೀನಿ. ನಿಮಗೆ ID ಕಾರ್ಡ್ ಸಿಕ್ಕಾದ್ಮೇಲೆ ಅದರಲ್ಲಿ ಎಂಪ್ಲಾಯ್ ID ಬರುತ್ತೆ. ಎಂಪ್ಲಾಯ್ ID ಬರೋದಕ್ಕೋಸ್ಕರ ನೀವು 500 ರುಪೀಸ್ ಪೇ ಮಾಡಬೇಕಾಗುತ್ತೆ ಫಸ್ಟು ಅಂತ ಅಂದರು. ನಾನು ಮೆಸೇಜ್ ಮಾಡಿದೆ, ನೀವು 500 ರುಪೀಸ್ ಪೇ ಮಾಡಿದ್ರೆ ನನಗೆ ಗೊತ್ತು ಅದು ಯಾವಾಗ ಪೇ ಮಾಡ್ತೀವೋ ಅದು ಕಂಪ್ಲೀಟಾಗೆ ಫೇಕ್ ಅಂತ. ಅವರು ಈ ಥರ ಮಾಡಿ ಮೋಸ ಮಾಡ್ತಿದ್ದಾರೆ. ದಯವಿಟ್ಟು ನೀವು ಯಾವುದೇ ಕೆಲಸ, ನೀವು ಆನ್ಲೈನಲ್ಲಿ ಕೆಲಸ ಹೋಗಿ ಕಾಲ್ ಬರುತ್ತೆ ಅಟೆಂಡ್ ಮಾಡಿ, ವರ್ಕ್ ಫ್ರಮ್ ಹೋಮ್ಗೆ ಅಂತಲೇ ಅಟೆಂಡ್ ಮಾಡಿ. ನೀವು ದಯವಿಟ್ಟು ಯಾರು ಪೇ ಮಾಡಿ ಅಂತ ಹೇಳ್ತಾರೋ ಅದು ಬಂದ್ಬಿಟ್ಟು ಕಂಪ್ಲೀಟಾಗಿ ಫೇಕ್. ಅದನ್ನು ದಯವಿಟ್ಟು ನಂಬಕ್ಕೆ ಹೋಗ್ಬಿಡಿ, ಸರಿನಾ. ಓಕೆ, ನಿಮಗೆ ಇಷ್ಟು ಹೇಳಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಅಥವಾ ಕಾಮೆಂಟ್ ಮಾಡಿ, ನಮಗೆ ಹೇಳ್ದಂಗೆ ಮೋಟಿವೇಶನ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ. ಓಕೆ ಗೈಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಸರಿನಾ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಯಾವ ವಿಡಿಯೋ ಮಾಡಬೇಕು ಅದ್ರ ಬಗ್ಗೆ ಅದನ್ನು ಕಮೆಂಟಲ್ಲಿ ಹಾಕಿದ್ರೆ ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ನನಗೇನು ಗೊತ್ತಿದೆ ನಾನು ಅದನ್ನು ಇನ್ಫಾರ್ಮೇಷನ್ಸ್ ಕೊಡ್ತೀನಿ, ಓಕೆನಾ. ಥ್ಯಾಂಕ್ ಯು, ಬಾಯ್.